ಸುಮ್ಮನೆ ಮೈ ಬೆಳೆದಿದೆ ಅಷ್ಟೇ ನಿನಗೆ. ಹಂಗೆಲ್ಲ ನಮ್ಮ ಕಷ್ಟಗಳನ್ನ ಇನ್ನೊಬ್ರ ಮುಂದೆ ಹೇಳ್ಕೋಬಾರ್ದು. ನನಗೆ ನಿನಗಿಂತ ಜಾಸ್ತಿ ಕಷ್ಟ ಇದೆ ಹಂಗಂತ ನಾನು ಹೇಳ್ಕಣ್ಣ. ಸುಮ್ಮನೆ ಕ್ಯಾಸೆಟ್ ಹಾಕ್ಲಿಲ್ವಾ ಫೈನಾನ್ಸು ಸ್ಟಾಕ್ ಮಾರ್ಕೆಟು ಅಂತ? ಅಷ್ಟು ಸುಲಭವಾಗಿ ನಮ್ಮ ಸೋಲ್ನ ಒಪ್ಕೋಬಾರ್ದು. ಸ್ವಲ್ಪ ಆಟಿಟ್ಯೂಡ್ ಮೇಂಟೈನ್ ಮಾಡೋದನ್ನ ಕಲಿ. ಸಂಜು, ನಾ ಮರ್ತೇ ಹೋಗಿದ್ದೆ, ನಿಮ್ ಫಸ್ಟ್ ಬೆಂಚ್ ಆನಂದ ಇದ್ನಲ್ಲ, ಒಂದು MNC ಕಂಪ್ನಿಯಲ್ಲಿ CEO ಆಗಿದ್ದಾನೆ. ಮೊನ್ನೆ ಮೆಸೇಜ್ ಹಾಕಿದ್ದ, ನಿಮ್ ಸ್ಟೂಡೆಂಟ್ ನಲ್ಲಿ ಯಾರಾದ್ರೂ ಒಳ್ಳೆಯವರಿದ್ರೆ ಹೇಳಿ, ಕೆಲಸ ಖಾಲಿ ಇದೆ, 60-70 ಸಾವಿರ ಸಂಬಳ ಕೊಡ್ಸ್ತೀನಿ ಅಂತ ಹೇಳಿದ್ದ. ನಿನ್ ಡಾಕ್ಯುಮೆಂಟ್ಸ್ನೆಲ್ಲ ಕಳ್ಸಪ್ಪ ನಂಗೆ. ನಾನು ಹೇಳ್ದೆ ಅಂದ್ರೆ ಅವನು ಪಕ್ಕ ಕೆಲ್ಸಕ್ಕೆ ಸೇರಿಸ್ಕೊಳ್ತಾನೆ. ಸರ್, ನೀವು ಅದನ್ನ ಮಾಡಿದ್ರೆ ನನಗೆ ಬಹಳ ಹೆಲ್ಪ್ ಆಗುತ್ತೆ ಸರ್. ಹಾಗೇನಿಲ್ಲಪ್ಪ, ನನ್ನ ಸ್ಟೂಡೆಂಟ್ಗಳು ಜೀವನದಲ್ಲಿ ಯಾವತ್ತೂ ಸೋಲಬಾರದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ನಿನ್ ಡಾಕ್ಯುಮೆಂಟ್ಸ್ನೆಲ್ಲ ನನಗೆ ವಾಟ್ಸ್ಆಪ್ ಮಾಡು. ಹಾ ಸರ್. ನನ್ನ ನಂಬರ್ ಇದೆಯಲ್ಲ? ಇದೆ ಸರ್, ಇದೆ. ಹಾ ಸರಿ, ನಾ ಬರ್ತೇನಪ್ಪ. ಓಕೆ ಸರ್. ಸಿದ್ದು, ಕೆಲವೊಂದ್ಸಾರಿ ಜೀವನದಲ್ಲಿ ನಾವು ಸೋಲು ಒಪ್ಕೊಂಡಾಗ್ಲೇ ಗೆಲ್ಲೋದು ಕಣು. ನೀನ್ ಹೇಳ್ದಂಗೆ ಜೀವನದಲ್ಲಿ ಅಷ್ಟು ಸುಲಭವಾಗಿ ಸೋಲೊಪ್ಕೋಬಾರ್ದು ನಿಜ. ಆದ್ರೆ ನಮ್ಮ ಪ್ರಯತ್ನಗಳೆಲ್ಲ ಮುಗಿದು ಇನ್ನು ನಮ್ಮ ಕೈಯಲ್ಲಿ ಗೆಲ್ಲೋಕ್ಕಾಗ್ತಿಲ್ಲ ಅಂತ ಗೊತ್ತಾದ ಮೇಲೂ ಸೊಕ್ಕು ತೋರಿಸ್ಕೊಂಡು ಓಡಾಡೋದನ್ನ ಬಿಟ್ಟು ಸೋಲೊಪ್ಕೋಬೇಕು. ಅವಾಗ ಇನ್ನೊಂದು ಹೊಸ ದಾರಿ ಓಪನ್ ಆಗುತ್ತೆ. ನೀನ್ ಹೇಳ್ದಂಗೆ ಆಟಿಟ್ಯೂಡ್ ಅನ್ನೋದನ್ನ ಮೇಂಟೈನ್ ಮಾಡಬೇಕು. ಆದ್ರೆ ಯಾರ ಮುಂದೆ? ಯಾರು ನಾವು ಸೋಲೋದನ್ನ ನೋಡ್ಬೇಕು ಅಂತಾನೆ ಕಾಯ್ಕೊಂಡು ಕೂತಿರ್ತಾರಲ್ಲ ಅಂತವ್ರ ಮುಂದೆ, ಎಲ್ರ ಮುಂದಲ್ಲ. ಸೊ ಫೈನಲಿ ಈ ಆಟಿಟ್ಯೂಡ್ ಅನ್ನೋದು ಎಲ್ಲಾ ಟೈಮ್ನಲ್ಲೂ ವರ್ಕ್ ಆಗಲ್ಲ.